ಎಲ್ಲಿಗೆ ಹೋಗ್ತಿದ್ಯಾ? ವೀಕೆಂಡ್ ಅಲ್ವಾ, ನೇಪಾಲ್ಗೆ ಹೋಗಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀನಿ. ಇವಾಗ ನೇಪಾಲ್ ಹೋಗಕ್ಕೆ ಪ್ಲ್ಯಾನ್ ಮಾಡ್ತಿದ್ಯಾ? ನಿಂಗೆ ಗೊತ್ತಿಲ್ವಾ ನೇಪಾಳದಲ್ಲಿ ಏನಾಗಿದೆ ಅಂತ? ಅಂಥದ್ದೇನಾಯಿತು ನೇಪಾಳಲ್ಲಿ? ಸರ್ಕಾರ ಕೆಲವು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳನ್ನ ಬ್ಯಾನ್ ಮಾಡಿದ್ರಂತೆ, ಲೈಕ್ ವಾಟ್ಸಪ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್. ಅದರಿಂದ ಅಲ್ಲಿನ ಯುವಕರು ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ, ಸ್ಪೆಷಲಿ ಜೆನ್ಜಿ ಯುವಕರು. ಹೌದಾ? ಅದೊಂದಿಷ್ಟಕ್ಕೆ ಅಷ್ಟೊಂದು ಗಲಾಟೆನಾ? ಈ ಸೋಷಿಯಲ್ ಮೀಡಿಯಾ ಬ್ಯಾನ್ ಒಂದು ಸ್ಪಾಕ್ ಅಷ್ಟೇ, ಅದ್ರ ಹಿಂದೆ ಬೇರೆ ದೊಡ್ಡ ದೊಡ್ಡ ಕಾರಣಗಳಿವೆ. ಅಲ್ಲಿನ ಜನಕ್ಕೆ ಸರ್ಕಾರ ಮತ್ತು ರಾಜಕಾರಣಿಗಳ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ. ನಮ್ಮಲ್ಲಿ ಹೇಗೆ ಲಂಚ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀವೋ ಅದೇ ರೀತಿ ಅಲ್ಲಿ ಕೂಡ ಭ್ರಷ್ಟಾಚಾರ, ನಿರುದ್ಯೋಗ, ರಾಜಕಾರಣಿಗಳ ಮಕ್ಕಳ ಆರ್ಭಟ ಹೆಚ್ಚಾಗಿದಂತೆ. ಆ ಎಲ್ಲ ಕೋಪವನ್ನು ಯುವಕರು ಈ ಬ್ಯಾನ್ ವಿಷಯದ ಮೂಲಕ ಹೊರ ಹಾಕಿದ್ದಾರೆ. ಬ್ರೇಕಿಂಗ್ ಪಾಯಿಂಟ್ ಅಂತ ಹೇಳ್ತಾರಲ್ಲ ಹಾಗೆ, ಸಣ್ಣ ವಿಷಯ ಒಂದು ದೊಡ್ಡ ಪ್ರತಿಭಟನೆ ಕಾರಣ ಆಗುತ್ತೆ. ಆಮೇಲೆ ಏನಾಯಿತು? ಪ್ರತಿಭಟನೆ ಶುರುವಾದ ನಂತರ ಹಿಂಸಾಚಾರಕ್ಕೆ ತಿರುಗಿದೆ. ಅಲ್ಲಿನ ಪಾರ್ಲಿಮೆಂಟ್ ಕಟ್ಟಡಗಳಿಗೆ ಬೆಂಕಿ ಹಚ್ಚಿದಾರಂತೆ, ಸಚಿವರ ಮನೆಗಳು ಬಿಟ್ಟಿಲ್ಲ. ಪರಿಸ್ಥಿತಿ ತೀರಾ ಹದಗೆಟ್ಬಿಟ್ಟಿದೆ. ಅಷ್ಟೊಂದು ಸೀರಿಯಸ್ ಆಗಿದೆಯಾ? ಈಗ ಪ್ರಧಾನಮಂತ್ರಿ ಪರಿಸ್ಥಿತಿ ಏನಾಗಿದೆ? ಪ್ರಧಾನಿ KP ಶರ್ಮಾ ವರ್ಲಿ ಅಂತಿದ್ರು, ಅವರೀಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರಂತೆ ಮತ್ತು ತಮ್ಮ ಅಧಿಕೃತ ಮನೆಯನ್ನು ಬಿಟ್ಟು ಹೋಗಿದ್ದಾರಂತೆ. ಈಗ ಯಾರು ಅಧಿಕಾರದಲ್ಲಿದ್ದಾರೆ ಅನ್ನೋದು ಸ್ಪಷ್ಟವಾಗಿಲ್ಲ. ಒಂಥರ ಪವರ್ ವ್ಯಾಕ್ಯೂಮ್ ಸೃಷ್ಟಿಯಾಗಿದೆ. ಅಂದರೆ ಈಗ ದೇಶವನ್ನು ಯಾರು ಆಳ್ತಿದ್ದಾರೆ? ಈಗ ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲು ನೇಪಾಳದ ಆರ್ಮಿ ರಸ್ತೆಗಿಳಿದಿದೆ. ಅವರು ಪ್ರತಿಭಟನಾಕಾರರ ಜೊತೆ ಮಾತುಕತೆ ನಡೆಸಿ ಒಂದು ಹೊಸ ಸರ್ಕಾರ ರಚಿಸಲು ಪ್ರಯತ್ನಿಸುತ್ತಾರೆ. ಆದರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಮಾಜಿ ಮುಖ್ಯ ನ್ಯಾಯಮೂರ್ತಿಗಳು, ಪ್ರಸ್ತುತ ಮೇಯರ್ಗಳು, ಹೀಗೆ ಕೆಲವು ಹೆಸರುಗಳು ಓಡಾಡ್ತಿವೆ. ಹಾಗಾದರೆ ನೇಪಾಳದ ಅಕ್ಕಪಕ್ಕ ಇರೋ ಇಂಡಿಯಾ ಮತ್ತು ಚೈನಾದ ರಿಯಾಕ್ಷನ್ ಏನಿದೆ? ದೇಶಗಳು ಈ ಪರಿಸ್ಥಿತಿಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿವೆ. ಯಾಕೆಂದರೆ ನೇಪಾಳ ರಾಜಕೀಯವಾಗಿ ಅಸ್ಥಿರವಾದರೆ ಅದು ಎರಡು ದೇಶಗಳಿಗೂ ಸಮಸ್ಯೆ ಆಗ್ಬೋದು. ನಿಜ, ಪರಿಸ್ಥಿತಿ ಬೇಗ ಹತೋಟಿಗೆ ಬರಬೇಕು, ಇಲ್ಲಾಂದರೆ ಅಲ್ಲಿನ ಜನಕ್ಕೆ ತುಂಬ ಕಷ್ಟ ಆಗುತ್ತೆ. ಹೌದು ಕಣ, ಒಟ್ಟಿನಲ್ಲಿ ಬರೀ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಲ್ಲ, ಈ ಬ್ಯಾನ್ ಅಡಿಯಲ್ಲಿ ಹುದುಗಿದ್ದ ಜನರ ಕೋಪದ ಬಗ್ಗೆ ಮಾತನಾಡೋದು ತುಂಬ ಮುಖ್ಯ. ನಮ್ಮ ದೇಶಕ್ಕೂ ಇದು ಒಂದು ಪಾಠ.